ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಮಕ್ಕಳ ಜೊತೆ ಸಮ್ಮರ್ ಹಾಲಿಡೇಸಲ್ಲಿ ಸಮನ್ವಿ ಏನು ಮಾಡ್ತಿದ್ದಾಳೆ ಮತ್ತು ಒಂದು ಮುದ್ದಾದ ತುಂಟಾಟ ಇರುವಂತಹ ಒಂದು ತುಂಬಾ ಕ್ಯೂಟ್ ಆದ ಒಂದು ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ ರೆಸಿಪಿನ ಕೂಡ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತಪ್ಪದಂಗೆ ಕಡೆ ತನಕ ನೋಡಿ, ಆಯಿತಾ? ಸೊ ಬೆಳಗ್ಗೆ ಎದ್ದಾಗ ನನ್ನ ಮೋಸ್ಟ್ ಫೇವ್ರೆಟ್ ರಂಗೋಲಿಯಿಂದ ದಿನ ಶುರು ಮಾಡಿದ್ದೀನಿ. ಇವತ್ತು ನನಗೆ ರಂಗೋಲಿ ಹಾಕೋದು ಅಂದರೆ ಬಹಳನೇ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಕೆಲವು ಸಲ ಬೇಜಾರಾಗೋದಾಗ ಇಲ್ಲ ತುಂಬ ಸಿಟ್ಟುವೇನಾದರೂ ಬಂದಾಗ ಕೂತ್ಕೊಂಡು ಈ ಥರ ರಂಗೋಲಿ ಹಾಕೋದು, ಇಲ್ಲ ಏನಾದರೂ ಡ್ರಾಯಿಂಗ್ ಮಾಡೋದು, ಇಲ್ಲ ನಮ್ಗೆ ಇಷ್ಟವಾಗಿರೋದು ಏನಾದರೂ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಕೋಪ ಕಮ್ಮಿ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸಿಗೆ ಬೇಜಾರಾದಾಗ, ಇಲ್ಲ ತುಂಬ ಸಿಟ್ಟು ಬಂದಾಗ, ಇಲ್ಲ ಏನೋ ಯೋಚನೆಯಲ್ಲಿ ಬೇಜಾರಾಗಿದ್ದಾಗ ಈ ಥರ ನಮ್ಗೆ ಇಷ್ಟವಾಗಿದ್ದಂತಹ ಯಾವುದಾದ್ರೂ ಒಂದು ಆರ್ಟ್ ವರ್ಕ್, ಕಲೆಗೆ ಆ ಶಕ್ತಿ ಇದೆ. ಸೊ ಹಾಗಾಗಿ ನಮ್ಗೆ ಇಷ್ಟವಾದಂಥ ಯಾವುದೇ ಒಂದು ಆರ್ಟ್ ವರ್ಕ್ನ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ, ಕೋಪ ಇದ್ದರೆ ಕಮ್ಮಿ ಆಗುತ್ತೆ, ಬೇಜಾರಿದ್ರೆ ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ. ಒಂದು ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಮತ್ತು ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಇವತ್ತು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಶಾವಿಗೆ ಮಾಡೋಣ, ಅಕ್ಕಿ ಶಾವಿಗೆ ಮಾಡೋಣ ಅಂತ ಹೇಳಿ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಹಿಂದಿನ ದಿನ ರಾತ್ರಿಯಿಂದನೇ ಯೋಚನೆ ಮಾಡ್ತಾ ಇರ್ತೀವಲ್ವ. ರಾತ್ರಿ ಎಲ್ಲ ಇನ್ಫ್ಯಾಕ್ಟ್ ಸಂಜೆಯಿಂದನೇ ಯೋಚನೆ ಶುರುವಾಗಿ ಹೋಗಿರುತ್ತೆ. ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಮನೆಯವ್ರು ಎಲ್ರಿಗೂ ಇಷ್ಟನೂ ಆಗಬೇಕು, ಖಾಲಿನೂ ಆಗಬೇಕು, ಆ ಥರ ತಿಂಡಿ ಮಾಡಬೇಕು, ರಿಪೀಟ್ ಆಗೋ ಹಾಗೂ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರಿಗೂ ಇದೊಂದು ಕ್ವೆಶ್ಚನ್ ಇದ್ದೇ ಇರುತ್ತೆ ಪ್ರತಿದಿನ ಸಂಜೆಯಿಂದನೇ ಅಲ್ವಾ. ಮತ್ತು ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಪುಟ್ಟ ಫ್ಯಾಮಿಲಿ ಚಂದಾನ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಚಂದಾನ ಅಂತ. ನಾನು ಆ್ಯಕ್ಚುಲಿ ಎರಡೂ ಸಿಚುಯೇಷನ್ನಲ್ಲೂ ಇದ್ದು ಬಂದಿರೋ ಅಂಥ ಒಂದು ಪುಟ್ಟ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನನ್ನ ಅನಿಸಿಕೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಯಿಂಟ್ ಫ್ಯಾಮಿಲಿ ತುಂಬ ಚೆಂದ, ಒಬ್ರಿಗೊಬ್ಬರು ಇರ್ತಾರೆ. ಆದರೆ ಏನು ಗೊತ್ತಾ, ಆಚೆಯಿಂದ ನೋಡೋದಕ್ಕೆ ಜಾಯಿಂಟ್ ಫ್ಯಾಮಿಲಿ ತುಂಬ ಚೆಂದ, ಆದರೆ ಒಳಗಡೆ ಇದ್ದು ನೋಡೋರಿಗೆ ಗೊತ್ತು ಎಷ್ಟು ಕಷ್ಟ ಅಂತ. ಹಿಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ತುಂಬ ದೊಡ್ಡ ದೊಡ್ಡ ಮನೆತನದವರೆಲ್ಲ ಇದ್ದರು, ಹೊಂದ್ಕೊಂಡು ಹೋಗೋರು. ಆಗೆಲ್ಲ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು, ಗಂಡ ಹೇಳಿದ್ದೆ ಕಡೆ ಮಾತು, ಎಲ್ಲದನ್ನು ಅನುಸರಿಸ್ಕೊಂಡು ಎಲ್ಲದನ್ನು ಸಹಿಸ್ಕೊಂಡು ಹೋಗಬೇಕು ಅಂತ ಹೆಣ್ಮಕ್ಳಿಗೆ ಹೇರ್ಬಿಟ್ಟಿರೋರು, ಹೇಳ್ಕೊಟ್ಟಿರೋದಲ್ಲ, ಅವ್ರ ಮೇಲೆ ಪ್ರೆಷರ್ ಹೇರಿರೋರು. ಹಾಗಾಗಿ ಏನಾದರೂ ಪರವಾಗಿಲ್ಲ ಅಂತ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜಗಳ ಆದರೂ, ಮನಸ್ಥಿತಿಗಳು ಸೆಟ್ ಆದರೂ ಆಗದಿದ್ರು ಹೊಂದಾಣಿಕೆ ಮಾಡಿಕೊಂಡು ಹೊಂದ್ಕೊಂಡು ಹೋಗಿಬಿಡ್ತಾಯಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ವರ್ಕೌಟ್ ಆಗ್ತಾಯಿತ್ತು. ಮತ್ತೊಂದೇನು ಅಂತಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಅಷ್ಟೇ. ಎಲ್ಲರೂ ದುಡ್ದು ಒಟ್ಟಿಗೆ ಇದು ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಒಂದೇ ಮನೆ ಮೇಂಟೆನೆನ್ಸು ಎಲ್ಲದೂ ಅನುಕೂಲ ಆಗುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ, ಖರ್ಚು ವೈಸ್ ನೋಡೋದಾದರೆ. ಹಾಗಾಗಿ ವರ್ಕೌಟ್ ಚೆನ್ನಾಗಿರುತ್ತೆ ಜಾಯಿಂಟ್ ಫ್ಯಾಮಿಲಿ. ಹಾಗಾದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಪುಟ್ಟ ಸಂಸಾರ, ಅದು ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಅವ್ರದ್ದೇ ಆದ ಡಿಸಿಷನ್ ತಗೊಳ್ಳೋ ಅಂಥ ಒಂದು ಅಧಿಕಾರ ಇರುತ್ತೆ. ನಂದು, ನನ್ನ ಮನೆ, ನನ್ನ ಮಕ್ಕಳು ಅನ್ನೋ ಒಂದು ಫ್ರೀಡಮ್ ಇರುತ್ತೆ. ಮನೆಗೇನು ಬೇಕಾದ್ರೂ, ಮನೆಗೇನು ಮಾಡಬೇಕಾದ್ರೂ ಗಂಡ ಹೆಂಡತಿ ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅಥವಾ ಮಾತಾಡಿಕೊಂಡು ಡಿಸಿಷನ್ ತಗೊಳ್ಳೋ ಅಂಥ ಒಂದು ಫ್ರೀಡಮ್ ಇರುತ್ತೆ. ಮತ್ತು ಕಾಲ ಬದಲಾಗ್ತಾ ಇದೆ. ಸೊ ಹಾಗಾಗಿ ಯಾರನ್ನೂ ಎಲ್ಲೂ ಕಟ್ ಹಾಕ್ಕೊಂಡು ಇರೋಕ್ಕೆ ಆಗೋದಿಲ್ಲ. ಅವ್ರವ್ರ ಜೀವನ ಅವ್ರವ್ರ ಇಷ್ಟಪಟ್ಟಂಗೆ ಬದುಕೋದು ಅವ್ರವ್ರ ಇಷ್ಟ. ಜಾಯಿಂಟ್ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಎಲ್ಲರೂ ಒಟ್ಟಿಗೆ ಇದ್ದರೆ ಒಬ್ರಿಗೊಬ್ರಿಗೆ ಆಗತ್ತೆ ಅಂತ ಹೊರಗಿಂದ ಕಾಣಿಸಿದ್ರು ಒಳಗೆ ಅದರದ್ದೇ ಆದ ಲೂಪ್ ಹೋಲ್ಗಳು ಇದ್ದೇ ಇರುತ್ತೆ. ಆದರೆ ಏನಂತಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದವರಿಗೆ ಅಷ್ಟು ಫ್ರೀಡಮ್ ಆಗಲಿ, ಅವ್ರ ಕನಸುಗಳನ್ನ ಖುಷಿಯಾಗಿ ಸಾಕಾರ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ಕಡಿಮೆ, ಎಸ್ಪೆಷಲಿ ಹೌಸ್ ವೈಫ್ಗಳಿಗೆ. ಇರೋದೇ ಇಲ್ಲ ಅಂತಲ್ಲ, ರೇರ್ ಕೇಸಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದು ಒಂಥರ ಪಾಠ ಕಲಿಸಿದ್ರೆ ಈಗ ಹೊಸ ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತೊಂಥರ ಪಾಠ. ಜೀವನದಲ್ಲಿ ಚಾಲೆಂಜಸ್ಸು ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಅಂಥ ಒಂದು ಚಾಲೆಂಜಸ್ನ ಕೂಡ ಕಲಿಸುತ್ತೆ. ಎರಡರಲ್ಲೂ ಅದರದ್ದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಸೊ ನಮಗೆ ಯಾವುದು ಸೂಟ್ ಆಗುತ್ತೆ ಅಥವಾ ನಮ್ಮ ಜೀವನಕ್ಕೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಷ್ಟೇ. ಮತ್ತು ಇವತ್ತು ಬೆಳಗ್ಗೆನೇ ನನಗೊಂದು ಪಾರ್ಸೆಲ್ ಬಂತು ಇಂಡಸ್ ವ್ಯಾಲಿ ಕಡೆಯಿಂದ. ಸೊ ಬಂದ ತಕ್ಷಣ ನೋಡ್ಕೊಂಬಿಡ್ಬೇಕು ಏನಿದೆ ಮತ್ತು ಹೇಗಿದೆ ಅಂತೆಲ್ಲ, ಆಗಲೇ ಒಂದು ಸ್ವಲ್ಪ ಸಮಾಧಾನ. ಮತ್ತು ಇಂಡಸ್ ವ್ಯಾಲಿ ಕಡೆಯಿಂದ ನನಗೆ ಈ ಕುಕ್ಕರು ಮತ್ತು ಒಂದು ಸ್ಪ್ಯಾಚುಲಾನ ಕಳಿಸ್ಕೊಟ್ಟಿದ್ದಾರೆ ವುಡನ್ದು.
ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಈ ಕುಕ್ವೇರ್ಗಳಲ್ಲಿ ಅದರಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ನಾವು ಚೂಸ್ ಮಾಡ್ತಿರೋದ್ರಿಂದ ಇದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈಪ್ಲೈ ಕೋಟಿಂಗ್ ಕೊಟ್ಟಿರೋದ್ರಿಂದ ನೀವು ಸ್ಟೇನ್ಲೆಸ್ ಸ್ಟೀಲಲ್ಲಿ ಸೀದ್ ಹೋಗುತ್ತೆ ಅಥವಾ ಇದಿರುತ್ತೆ ಅಂತ ಏನೂ ಅನ್ಸೋದಿಲ್ಲ. ಹೆವಿ ಬಾಟಮ್ ಇರುತ್ತೆ. ಎಷ್ಟೇ ಹೈ ಹೀಟಲ್ಲಿ ನೀವು ಅಡುಗೆ ಮಾಡಿದ್ರೂ ಸೀದ್ ಹೋಗಲ್ಲ. ಹಾಗಾಗಿ ನನಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಲೇ ಇಂಡಸ್ ವ್ಯಾಲಿ ಅವರು ನನ್ನ ಅಪ್ರೋಚ್ ಮಾಡಿದಾಗ ಅಥವಾ ಪ್ರಮೋಟ್ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ ಅಂದಂಗೆ ಒಪ್ಕೊಳ್ತೀನಿ. ಯಾಕಂತಂದರೆ ಒಂದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಈ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ಏನು ತರಿಸ್ಕೊಂಡಿದ್ದೀನಿ, ಇದು ಹೆವಿ ಬಾಟಮ್ ಇರುತ್ತೆ. 3ರಿಂದ 4 ಜನಕ್ಕೆ ಆರಾಮಾಗಿ ಅಡುಗೆ ಮಾಡ್ಬೋದು. ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಸ್ಟವ್ ಯಾತ್ರಲ್ಲಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಇಂಡಕ್ಷನ್ ಸೇಫ್ ಕೂಡ ಆಗಿರುತ್ತೆ ಈ ಕುಕ್ಕರು. ಪ್ಯಾನ್ ಕುಕ್ಕರ್ ಥರ ಇದು 3ರಿಂದ 4 ಜನಕ್ಕೆ ಆರಾಮಾಗಿ ಅಡುಗೆ ಮಾಡ್ಕೊಳ್ಬೋದು. ಹೊಸ ಪಾತ್ರೆ ಬಂತಂದರೆ ಅದೇನೋ ಒಂಥರ ಖುಷಿ. ಮತ್ತು ನಿಮಗೆ ಈ ಕುಕ್ಕರ್ ತಗೊಳ್ಬೇಕು ಅಂತ ಅನಿಸಿದ್ರೆ ಇಂಡಸ್ ವ್ಯಾಲಿ ವೆಬ್ಸೈಟ್ಗೆ ಹೋಗಿ ನನ್ನ ಕೂಪನ್ ಕೋಡ್ ಈಗ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ, ಅದನ್ನು ಹಾಕಿ ನೀವು ತೊಗೊಂಡ್ರೆ ನಿಮಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದೊಂದೇ ಪ್ರಾಡಕ್ಟ್ ಅಂತಲ್ಲ, ಯಾವುದೇ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ನೀವು ತೊಗೊಂಡ್ರೆ ನನ್ನ ಕೂಪನ್ ಕೋಡ್ ಹಾಕಿದ್ರೆ ಅದಕ್ಕೆ ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ತೊಗೊಳ್ಬೋದು, ಇಲ್ಲ ಅಂತಂದರೆ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಕಳಿಸ್ಕೊಟ್ಟಿದ್ದಾರೆ, ನಂಗೆ ಬಹಳನೇ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಮನೆಗೆ ಏನೇ ಹೊಸ ವಸ್ತು ಬಂದ್ರೂ ಒಂಥರ ಖುಷಿನೇ. ಅದರಲ್ಲೂ ಈ ಥರ ಅಡುಗೆ ಮನೆಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತು ಬಂದ್ರೂ ಬಹಳನೇ ಖುಷಿ. ಪಾತ್ರೆಗಳಾಗಿರಬಹುದು, ಇಲ್ಲ ಈ ಕಾರ್ನರ್ ಸ್ಟ್ಯಾಂಡು, ಅದು ಇದು ಚಿಕ್ಕ ಚಿಕ್ಕ ಸ್ಪೂನ್ ಬಂದ್ರೂ ನಮ್ಮ ಹೆಂಗಸರುಗಳಿಗೆ ಅದೇನೋ ಖುಷಿ. ಮುಂಚೆ ಎಲ್ಲ ಬಟ್ಟೆ ತೊಗೊಂಡ್ರೆ ಅಥವಾ ಬೇರೆ ಏನಾದರೂ ವಸ್ತುಗಳು ತೊಗೊಂಡ್ರೆ ಖುಷಿಯಾಗೋದು. ಈಗ ಕಿಚನ್ನೇ ನಮ್ಮ ಸಾಮ್ರಾಜ್ಯ ಆಗೋಗಿರೋದ್ರಿಂದ ಇಲ್ಲಿ ಏನೇ ಹೊಸ ಒಂದು ವಸ್ತು ಬಂದ್ರೂ ಬಹಳನೇ ಸಂತೋಷ ಆಗುತ್ತೆ. ಅಕ್ಕಿ ಶಾವಿಗೆನ ನಾನು ಸಾಮಾನ್ಯ ಬೆಳಗ್ಗೆ ಎದ್ದ ತಕ್ಷಣವೇ ನೀರಲ್ಲಿ ಹಾಕಿ ಬೇಯಿಸಿ ಇಟ್ಬಿಟ್ಟಿರ್ತೀನಿ. ನಾನು ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ನೀರೆಲ್ಲ ಆರಿ ಸ್ವಲ್ಪ ಉದುರುದ್ರಾಗಿರುತ್ತೆ ಅಂತ ಹೇಳಿ. ಇದ್ರ ಒಗ್ಗರಣೆಗೆ ನಾನೇನು ಈರುಳ್ಳಿ ಎಲ್ಲ ಏನು ಹಾಕ್ಕೊಳಕ್ಕೆ ಹೋಗಲ್ಲ. ಬರೀ ಎಣ್ಣೆ ಕಾದ್ಮೇಲೆ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಮತ್ತು ಗೋಡಂಬಿ, ಹಸಿರು ಮೆಣಸಿನ್ಕಾಯಿ, ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ವ ಶಾವಿಗೆ, ಅದು ಕಾಯಿ ತುರಿ, ಸ್ವಲ್ಪ ನಿಂಬೆ ರಸ ಬಿಟ್ಟರೆ ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಇದಕ್ಕೆ ಇನ್ನೊಂದೇನು ಅಂತಂದರೆ ಉಪ್ಪು ಜೊತೆಗೆ 1 ಚಮಚದಷ್ಟು ಸಕ್ಕರೆ ಹಾಕಬೇಕು. ಆಗಲೇ ರುಚಿ ಅಂತೂ ಪಕ್ಕವಾಗಿ ಬರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಸಾಮಾನ್ಯ ಬೆಳಗ್ಗೆ ತಿಂಡಿಗೆ ಶಾವಿಗೆ ಜೊತೆಗೆ ಚಟ್ನಿ ಹಾಕ್ತಾರಲ್ಲ, ಅದೇ ರುಚಿ ಬರುತ್ತೆ. ಸೊ ಹಾಗಾಗಿ ಉಪ್ಪು ಹಾಕಿದ್ಮೇಲೆ ಜೊತೆಗೆ ಒಂಚೂರು ಸಕ್ಕರೆ ಕೂಡ ಹಾಕಿ ನೋಡಿ, ಆಗ ರುಚಿ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸಮನ್ವಿಗ ರಜಾ ಇರೋದ್ರ ಮನೇಲೇ ಇರೋದ್ರಿಂದ ಆಟಗಳು ಜಾಸ್ತಿ. ಅವಳು ಸ್ನಾನ ಮಾಡಬೇಕು ಅಂತ ಬಾತ್ ಟಬ್ ಅವಳು ತೆಕ್ಕೊಂಡಿದ್ಲು. ಇವನು ಕೂಡ ಆ ಬಾತ್ ಟಬ್ಬಲ್ಲಿ ಇಬ್ಬರು ಕೂತ್ಕೊಂಡು ಇವತ್ತು ಆಟ ಆಡ್ಕೊಂಡು ಸ್ನಾನ ಮಾಡಿದ್ರು. ಸಮನ್ವಿಗೂ ಈಗ ರಜೆ ಇರೋದ್ರಿಂದ ಇಡೀ ದಿನ ಇವರಿಬ್ಬರನ್ನ ಮೈಂಟೈನ್ ಮಾಡೋದೇ ನನಗೆ ಇಡೀ ದಿನದ ಕೆಲಸ ಆಗೋಗಿರುತ್ತೆ. ಮತ್ತು ಏನಾಗುತ್ತೆ, ಕೆಲವು ಸಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕೂಡ ಸಮಯ ಆಗೋದಿಲ್ಲ. ಇವನು ಬಿಡೋದಿಲ್ಲ, ಇವನು ಹಠ ಮಾಡ್ತಿರ್ತಾನೆ. ಅವಳನ್ನು ಎಂಥರಲ್ಲಾದರೂ ಎಂಗೇಜ್ಡ್ ಆಗಿಡಬೇಕು. ಹಾಗಾಗಿ ಕೆಲವು ಸಲ ವೀಡಿಯೋ ಮಾಡೋದು ಸ್ಕಿಪ್ ಆಗಿಬಿಡುತ್ತೆ, ಅಥವಾ ವೀಡಿಯೋ ಅಪ್ಲೋಡ್ ಮಾಡೋದು ಆಗ್ತಾ ಇಲ್ಲ. ಏನಾಗುತ್ತೆ ಗೊತ್ತಾ, ಮತ್ತು ಟ್ರೈಪಾಡ್ ಸೆಟ್ ಒಂದು 5 ನಿಮಿಷದಲ್ಲಿ ಆಗೋವಂಥ ಕೆಲಸ 1/4 ಗಂಟೆ ಆಗುತ್ತೆ. 1/4 ಗಂಟೆಯಿಂದ 20 ನಿಮಿಷ ಆಗುತ್ತೆ. ಯಾಕಂದರೆ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರೋಲ್ಲ. ಸೊ ನಾನೇ ಟ್ರೈಪಾಡ್ ಸೆಟ್ ಮಾಡಿ ವೀಡಿಯೋ ಮಾಡೋಕ್ಕೆ ಅಂತ ನಿಂತಿರ್ತೀನಿ. ಇವರಿಬ್ಬರು ಹಿಂದೆಯಿಂದ ಬಂದು ಟ್ರೈಪಾಡ್ ತಳ್ಳಿಬಿಡೋದು, ಅಥವಾ ಮತ್ತಿನ್ನೇನಾನು ತರಲೇನೋ ಮಾಡ್ತಿರ್ತಾರೆ, ಇಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ. ಅವನಂತೂ ಎತ್ಕೊಂಡೇ ಇರ್ತಾನೆ. ಸೊ ಕೆಲವು ಸಲ ಏನು ಅನ್ಸುತ್ತೆ ಅಂದರೆ, ಅಯ್ಯೋ ಹೋಗಲಿ ಬಿಡು, ಪರವಾಗಿಲ್ಲ, ಇವರಿಬ್ಬರು ನೋಡ್ಕೊಳ್ಳೋದು ಇಂಪಾರ್ಟೆಂಟು ಅಂತ ಮನಸ್ಸು ಆ ಕಡೆ ವಾಲ್ತಾ ಇರುತ್ತೆ. ಹಾಗಾಗಿ ಕೆಲವು ಸಲ ವಾರಕ್ಕೆ 2 ದಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಲಾಂಗ್ ವೀಡಿಯೋ. ಹಾಗಾಗಿ ಒಂದು ದಿನನಾದರೂ ಮಾಡಲೇಬೇಕು, ತಪ್ಸೋಕ್ಕಾಗಲ್ಲ ಅಂತ ಹೇಳಿ ಒಂದಿನ ಅಟ್ ಎನಿ ಕಾಸ್ಟ್ ಇವ್ರನ್ನಾದರೂ ಸರಿ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೇನಾದರೂ ಕೆಲಸ ಅಥವಾ ಅವ್ರಿಗೇನಾದರೂ ಒಂದು ಟಾಸ್ಕ್ ಕೊಟ್ಟು ನಾನು ವೀಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೀನಿ.
ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಯಿತಾ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಚಾನಲ್ನ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ. ಹೊಸ ಹೊಸ ವಿಷಯಗಳನ್ನ ನಿಮಗೆ ಕೊಡಬೇಕು ಅನ್ನೋ ಒಂದು ತುಂಬಾ ಆಸೆ ಇದೆ. ಸಮಯ ಸ್ವಲ್ಪ ಸಾಕಾಗದೇ ಇರೋ ಕಾರಣ ವೀಡಿಯೋಸ್ ಕಮ್ಮಿ ಆಗ್ತಾಯಿದೆ, ಕೆಲವು ಸಲ ಮಿಸ್ ಆಗ್ತಾಯಿದೆ. ಹಾಗಾಗಿ ಆದಷ್ಟು ಕನ್ಸಿಸ್ಟೆಂಟಾಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇಲ್ಲಿ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಕೂರಿಸ್ಕೊಂಡು ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಐಸ್ ಕ್ರೀಮ್ ಅಂತಂದರೆ ತುಂಬ ಎಕ್ಸಾಕ್ಟ್ ಐಸ್ ಕ್ರೀಮ್ ಪ್ರೊಸೀಜರೆಲ್ಲ ಏನೂ ಫಾಲೋ ಮಾಡ್ತಾಯಿಲ್ಲ. ನಾರ್ಮಲಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಏನು ಮಾಡ್ತೀವಿ ಅದನ್ನೇ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಅದನ್ನು ಇದು ಐಸ್ ಕ್ರೀಮ್ ಪಾಪ್ಸಿಕಲ್ ಸ್ಟಿಕ್ಸ್ ಬರುತ್ತಲ್ಲ ಅದರಲ್ಲಿ ಹಾಕಿ ಇಡ್ತಾ ಇರೋದು. ಆದರೆ ಮಕ್ಕಳಿಗೆ ಇದನ್ನೆಲ್ಲ ಮಾಡೋದ್ರಿಂದ ಅವ್ರು ಎಂಗೇಜ್ಡ್ ಆಗಿರ್ತಾರೆ ಅಂತ ಹೇಳಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆಯಾ ಹೇಳಿ. ನೈಸ್ ಇದು ನೈಸ್ ಹಾಕು ಅದನ್ನ ಹಾಕ್ಬಾರ್ದು ನೈಸ್. ಇವಾಗ ನಾನು ಇಳಿಸ್ತೀನಿ. ಇವಾಗ ನಾನಿಬ್ಬರು ಮಕ್ಕಳು ಹೇಗೆ ಅಂತಂದರೆ ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು. ಸೊ ರಜೆ ಬಂದ್ರೇನೋ ಯಾರಿದ್ರೇನೋ ಎಲ್ಲೂ ಹೋಗಲ್ಲ, ಅಮ್ಮನ ಮನೆಗೂ ಹೋಗಲ್ಲ, ನಮ್ಮ ಅತ್ತೆ ಮನೆಗೂ ಹೋಗಲ್ಲ. ಸೊ ನಾನು ಹೋದರೆ ಜೊತೇಲಿ ಬರ್ತಾರೆ, ನಾವು ವಾಪಸ್ ಬರ್ಬೇಕಾದ್ರೆ ಜೊತೇಲಿ ಬಂದುಬಿಡ್ತಾರೆ. ಅಟ್ಲೀಸ್ಟ್ ಅಮ್ಮನ ಮನೆಗೆ ಹೋಗಿ ಅಲ್ಲ ಅವ್ರ ಜೊತೆ ಆದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರೆ ನನಗೂ ಒಂದು ಸ್ವಲ್ಪ ಫ್ರೀ ಟೈಮು ಏನಾದರೂ ಹೊಸದಾಗಿ ಯೋಚನೆ ಮಾಡೋಕ್ಕೆ ಸಿಗುತ್ತೆ. ಸೊ ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಒಂಥರ ಖುಷಿನೇ, ಆದ್ರೇನು ಕೆಲವು ಸಲ ಅನಿಸುತ್ತೆ ಸ್ವಲ್ಪ ನನಗೋಸ್ಕರ ಕೆಲವು ಸಮಯ ಬೇಕು ಅಂತ. ಹಾಲು ಹಾಕೋಣ. ಹಾಲು ಹಾಕಿ ಹಾಕೋಣ. ಹಾಲು ಹಾಕೋಣ. ನಾ ಹಾಕ್ತೀನಿ, ಮುಟ್ಟಬಾರ್ದು. ಜಾಣ ಥರ ಇರಬೇಕು. ಜಾಣದುದ್ದು. ಓಕೆ, ನೋ ಟಚಿಂಗ್. ಕುಡಿತೀರಾ? ಐಸ್ ಕ್ರೀಮ್ ಮಾಡೋದು ಬೇಡ, ಹಂಗೆ ಕುಡಿತೀರಾ? ಡೂ ಮಾಡೋಣ. ಓಕೆ, ಡೀಲ್ ಮಾಡೋಣ. ಇಬ್ರಿಗೂ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನೋಡಿ, ಏನೋ ಮಾಡ್ತಾ ಇದ್ದೀವಿ ಅಂತ. ಈ ಒಂದು ರೀಸನ್ಗೆ ಕೆಲವು ಸಲ ಅನಿಸುತ್ತೆ ಎಲ್ಲ ವಿಷಯದಲ್ಲೂ ಮಕ್ಕಳನ್ನ ಸೇರಿಸ್ಕೊಂಡು ಮಾಡಿದ್ರೆ ಅವರು ಕಲ್ತ್ಕೊಳ್ತಾರೆ, ಖುಷಿನೂ ಪಡ್ತಾರೆ, ಎಂಗೇಜ್ಡ್ ಆಗೂ ಇರ್ತಾರೆ. ನೋ ಫೈಟಿಂಗ್. ಒಂದು ನಿಮಿಷ ತೆಗಿ, ಸಂಬಂಧಿ ತೆಗಿ. ಇರಿ, ಅವನು ತೆಗಿತಾನೆ. ನೀ ತೆಗಿ. ಗಟ್ಟಿ ಇದೆ, ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಹಾಕ್ತೀರಾ? ಓಕೆ, ಸ್ಪೂನ್. ಒಂದು ನಾನು ಹಾಕ್ತೀನಿ. ನೀನೇ ಏನು ನೀವ್ ಹಾಕ್ಬೇಕಾ? ಇಲ್ಲ ಅಕ್ಕ, ಒಂದ್ಸಲಿ ನೀನೊಂದ್ಸಲಿ. ಅಯ್ಯೋ ಚಲ್ಬೇಡ್ರ. 6 ಸ್ಪೂನ್ ಕೊಡ್ಲಾ? ಬಿಡು. ನೀ ಹಾಕು ಅಂತ ನೆಕ್ಸ್ಟ್. ಪೂನ್. ಈ ಅಕ್ಕ ಕೊಡ್ತಾಳೆ. ಬುಕ್ಕು ದುಡ್ಡು ಸ್ಪೂನ್ ಬೇಕಾ? ಈಗ ಕೊಡೋಣ. ನೀನೇ ಹಾಕು. ನೀನೇ ತಗೋ. ಆಯ್ತು. ಆಯ್ತು. ಇದು ಆಯ್ತು. ಅದು ಆಯ್ತು. ಇಷ್ಟು ನೀಟಾಗಿ ಹಾಕ್ತಮ್ಮ ದುಡ್ಡು. ಗುಡ್.
ಆಯ್ತು ಇವಾಗ ಅಕ್ಕ. ಒಂದು 10 ನಿಮಿಷದಲ್ಲಿ ಆಗುವಂಥ ಕೆಲಸ ಅರ್ಧ ಗಂಟೆ ಮೇಲಾಯಿತು. ಆದರೆ ಏನೂ ತೊಂದರೆ ಇಲ್ಲ, ಮಕ್ಕಳಿಬ್ಬರು ಖುಷಿಯಾಗಿದ್ದಾರೆ. ಸುಮ್ಮನೆ ಕಾಲಹರಣ ಮಾಡಿದೆ, ಟಿ ವಿ ನೋಡಿದೆ, ಆರಾಮಾಗಿ ಆಟ ಆಡಿಕೊಂಡು ಎಂಥರಲ್ಲೋ ಎಂಗೇಜ್ಡ್ ಆಗಿ ಏನೋ ಕಲಿತಾ ಇದ್ದಾರೆ, ಏನೋ ನೋಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ, ಟಚ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಮಕ್ಕಳಿಗೆ ಒಂಥರ ಲರ್ನಿಂಗ್ ಥರ. ಈ ಥರ ಪ್ರತಿಯೊಂದು ಕೆಲಸದಲ್ಲೂ ಮಕ್ಕಳನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ಅವ್ರಿಗೆ ಏನಾದರೂ ಒಂದು ಈ ಥರ ಮಾಡಿ ಅಂತ ಹೇಳೋದ್ರಿಂದ ಬಹಳ ಚುರುಕಾಗ್ತಾರೆ. ಸಮ್ಮರ್ ಹಾಲಿಡೇಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಸುಮಾರಷ್ಟು ಕಾಲ ಟಿ ವಿ ನೋಡೋದ್ರಲ್ಲಿನೋ ಮತ್ತು ಇನ್ನೇಂದ್ರಲ್ಲಿನೋ ಟ್ಯಾಬು, ಟಿ ವಿ, ಫೋನ್ಸು ಈ ಮೂರು ತುಂಬ ದೊಡ್ಡ ಕಲ್ಪ್ರಿಟು. ಏನಾಗುತ್ತೆ ಆ್ಯಕ್ಚುಲಿ ಪೇರೆಂಟ್ಸ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದು ಬ್ಯುಸಿ ಲೈಫು, ಶೆಡ್ಯೂಲು ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರ ಆಫೀಸ್ ಮೀಟಿಂಗ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಲ್ಲಿ ಬ್ಯುಸಿಯಾಗಿರ್ತಾರೆ. 24/7 ಟೈಮ್ ಕೊಡೋದು ಕಷ್ಟನೇ ಆಗುತ್ತೆ. ಆದರೆ ಆದಷ್ಟು ಈ ಥರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಮಕ್ಕಳು ತುಂಬ ಕಲಿತಾರೆ. ಅವ್ರ ಜೊತೆಗೆ ನಮಗೂ ಹೆಚ್ಚು ಖುಷಿ ಆಗುತ್ತೆ. ಬೆಳಗ್ಗೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಮಧ್ಯಾಹ್ನದಿಂದ ಯಾವುದೇ ವೀಡಿಯೋ ಮಾಡಲಿಲ್ಲ. ಮತ್ತು ಸಂಜೆ ಊಟಕ್ಕೆ ಇವತ್ತು ನಾನು ಅಂದರೆ ರಾತ್ರಿ ಊಟಕ್ಕೆ ನಾನಿವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಆದರೆ ಈ ಪೊಂಗಲು ಜನರಲ್ ಪೊಂಗಲ್ಗಿಂತ ಸ್ವಲ್ಪ ಡಿಫ್ರೆಂಟು. ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಮಾಡುವಂಥ ಪೊಂಗಲು. ಸಿಂಪಲ್ ರೆಸಿಪಿ, ಬೇಗ ಹೇಳ್ಬಿಡ್ತೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ರುಬ್ಕೊಳ್ಬೇಕು. ಏನು ಅಂತಂದರೆ ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಬೇಕಿದ್ರೆ ಸ್ವಲ್ಪ ಶುಂಠಿ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಬೇಕು. ನೀರಾಗಿದ್ರೂ ಪರವಾಗಿಲ್ಲ. ಮತ್ತು ಪೊಂಗಲ್ ಮಾಡೋದಕ್ಕೆ 1 ಲೋಟದಷ್ಟು ಅಕ್ಕಿ, 1 ಲೋಟದಷ್ಟು ಹೆಸರುಬೇಳೆ 2 ಸಮ ಪ್ರಮಾಣದಲ್ಲಿ ತೊಗೊಂಡು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಬಂದಿತ್ತಲ್ಲ ಇಂಡಸ್ ವ್ಯಾಲಿಯಿಂದ ಕುಕ್ಕರ್ ಪ್ಯಾನು, ಸೊ ಅದನ್ನೇ ಅದರಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಮೆಣಸು ಹಾಕಬೇಕಲ್ವ. ಮೆಣಸು ಹಾಕಿದ್ರೆ ಬಾಯಿವಾಗೆ ಸಿಗುತ್ತೆ, ಯಾರಿಗೂ ಇಷ್ಟ ಆಗೋದಿಲ್ಲ. ಅದು ಮಗು ತಿನ್ನೋದ್ರಿಂದ ಹಾಕೋದಿಲ್ಲ ನಾನು. ಅದ್ರ ಬದಲು ಪುಡಿ ಮಾಡಿಟ್ಕೊಂಡಿದ್ದಂಥ ಮೆಣಸಿನಕಾಳಿನ ಪುಡಿ ಮತ್ತು ಇಂಗು, ಕರಿಬೇವು, ಅದಾದಮೇಲೆ ಜಿಂಜರ್ ಅಥವಾ ಶುಂಠಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಹುರ್ಕೊಂಡ್ಮೇಲೆ ನಾನು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕ್ಕೊಂಡು 5 ನಿಮಿಷ ಹಾಗೆ ಬಾಡಿಸ್ಕೊಳ್ಬೇಕು. ಕೆಲವರು ಖಾರ ಪೊಂಗಲ್ ಮಾಡ್ಬೇಕಾದ್ರೆ ಹೆಸರು ಬೇಳೆನ ಮೊದಲು ಹುರ್ಕೊಂಡು ಅದಾದಮೇಲೆ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಅದು ಯಾಕೋ ಗೊತ್ತಿಲ್ಲ, ಆ ಥರ ಮಾಡಿದ್ರೆ ಯಾರಿಗೂ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಮೊದಲು ಹೆಸರು ಬೇಳೆ ಹುರ್ಕೊಳ್ಳೋದೇ ಇಲ್ಲ. ಈ ಥರ ಒಗ್ಗರಣೆಗೆ ಹಾಕ್ಕೊಂಡಾಗಲೇ 5 ನಿಮಿಷ ಚೆನ್ನಾಗಿ ಹುರ್ಕೊಂಬಿಡ್ತೀನಿ ನಾನು. 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ. ಇಲ್ಲಿ ನಾನು 1 ಲೋಟ ಹೆಸರುಬೇಳೆ, 1 ಲೋಟ ಅಕ್ಕಿ ತೊಗೊಂಡಿದ್ನಲ್ವ, ಆಲ್ಮೋಸ್ಟ್ 4ರಿಂದ 4.25 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿನೇ. ಇದಿಷ್ಟು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಿ 3ರಿಂದ 4 ವಿಷಲ್ ಚೆನ್ನಾಗಿ ಕೂಗಿಸ್ಕೋಬೇಕು. ಅದಾದಮೇಲೆ ಕೂಲ್ ಆದಮೇಲೆ ಗಟ್ಟಿ ಇತ್ತು ಅಂತಂದರೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಬೆರೆಸ್ಕೊಂಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಇದಕ್ಕೆ ಕಡೆಯಲ್ಲಿ ತುಪ್ಪದ ಒಗ್ಗರಣೆ ಕೊಡ್ತೀನಿ ನಾನು. ಇವಾಗ ಗೋಡಂಬಿನ ಸ್ಟಾರ್ಟಿಂಗಲ್ಲೇ ಇದಕ್ಕೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಬದಲು ಗೋಡಂಬಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಕುಕ್ಕರ್ ಕೂಲ್ ಆದಮೇಲೆ ನಾನು ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡ್ತೀನಿ. ಪೊಂಗಲ್ಗೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ. ಸೊ ತುಂಬ ಜಾಸ್ತಿ ತುಪ್ಪನೂ ಹಾಕೋಕ್ಕಾಗಲ್ಲ. ಹಾಗಾಗಿ 3ರಿಂದ 4 ಚಮಚದಷ್ಟು ತುಪ್ಪ ತಗೊಂಡು, ಅಂದರೆ 3-4 ಜನ ಕನ್ಸಿಸ್ಟೆನ್ಸಿಗೆ ಹೇಳ್ತಾ ಇದ್ದೀನಿ, 3ರಿಂದ 4 ಚಮಚದಷ್ಟು ತುಪ್ಪ ತಗೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು, ಗೋಡಂಬಿ ಒಂಚೂರು ಕೆಂಪಾಗಿದೆ ಅಂದ ತಕ್ಷಣ ಪೊಂಗಲ್ಗೆ ಹಾಕ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಬಿಸಿಯಾಗಿಯೇ ತಿನ್ನಬೇಕು. ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ಇಲ್ಲ ಸಾಂಬಾರು ಹಾಕ್ಕೊಂಡು ಇಲ್ಲ ಬರೀ ಹಾಗೆ ಪೊಂಗಲ್ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಕೊತ್ತಂಬರಿ ಸೊಪ್ಪೆಲ್ಲ ತಿರುಗಿ ಹಾಕಿದ್ದೀವಲ್ಲ, ರುಚಿ ಒಂದು ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗೇ ಇರುತ್ತೆ. ಅದೇ ಹಳೆ ಪೊಂಗಲ್ ರೆಸಿಪಿ ಸ್ವಲ್ಪ 1-2-3 ಐಟಮ್ ಎಕ್ಸ್ಟ್ರಾ, ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಮಾಡಿರೋದು. ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ತಿನ್ಬೋದು ಅಂತ. ಆ್ಯಕ್ಚುಲಿ ಇದು ನಾನು ಯಾವಾಗಲೂ ವೀಡಿಯೋಸ್ ಶಾರ್ಟ್ಸ್ ನೋಡ್ಬೇಕಾದ್ರೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ವೈರಲ್ ಪೊಂಗಲ್ ರೆಸಿಪಿ ಅಂತ ನೋಡಿದೆ. ಸರಿ ಟ್ರೈ ಮಾಡೇ ಬಿಡೋಣ ಹೇಗಿರುತ್ತೆ ಅಂತ ಮೊನ್ನೆ ದಿನ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಚಮನ್ವಿಗಂತೂ ಬಹಳನೇ ಇಷ್ಟ ಆಯಿತು. ಸೊ ನೀವು ಒಂದ್ಸಲಿ ಮಾಡಿ ನೋಡಿ, ಈ ಮನೇಲಿ ಇಷ್ಟ ಆಗಬಹುದೇನೋ. ಮಾಮೂಲಿ ಪ್ರತಿ ಸಲ ಮಾಡೋ ಪೊಂಗಲೇ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಟ್ವಿಸ್ಟ್ ಕೊಟ್ಟು ನೋಡಿ, ಇಷ್ಟ ಆಗ್ಬೋದು. ಮತ್ತು ನಮ್ಮ ಸಮನ್ವಿ ಬೆಳಗ್ಗೆ ಐಸ್ ಕ್ರೀಮ್ ಇದರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟಾಗಿಂದಲೂ ಹಿಡಿದು 1 ಗಂಟೆಗೆ ಒಂದ್ಸಲಿ ಅಮ್ಮ ಐಸ್ ಕ್ರೀಮ್ ಆಗಿರತ್ತಾ ತೆಗೆದು ನೋಡ್ಲಾ ಅಂತ ಕೇಳ್ತಾನೇ ಇದ್ಲು. ಸರಿ ಇನ್ನು ಹಾಗೆ ಮಲ್ಕೊಂಬಿಟ್ರೆ ಅವಳು ಮಲ್ಗೋದೇ ಇಲ್ಲ. ರಾತ್ರಿ ಕನಸಲ್ಲೂ ಬರೀ ಐಸ್ ಕ್ರೀಮ್ ಅಂತಲೇ ಬರ್ತಾ ಇರುತ್ತೆ. ಸರಿ ತೆಗಿ ಅಂತ ಹೇಳಿದೆ. ಅಯ್ಯೇ ದುಡ್ಡು ಇರು. ಸರಿ ನಾವು ಆಚೆ ಒಂದು ರೌಂಡ್ ಇರೋಡಿಲಿ ಆಚೆ
ನೋಡಿ ಆಚೆ ಒಂದು ರೌಂಡ್ ಹೋಗಿ ಬರೋಣ ಅಷ್ಟರಲ್ಲಿ ಆಗಿರುತ್ತೆ. ಓಕೆ ಸರಿ ಬನ್ನಿ. ನಮ್ಮ ಅನಿರುದ್ಧ ಅಂತೂ ನೀರು ಎಲ್ಲ ಒಂದು ಸ್ವಲ್ಪ ಇದ್ರೂ ಸಾಕು, ನಾನು ನೀರಲ್ಲಿ ಆಡಬೇಕು ಅಂತ ಬಂದ್ಬಿಡ್ತಾನೆ. ಅದೇ ಗಲಾಟೆ. ನೀ ಮುಟ್ಟಂಗಿಲ್ಲ. ಇಲ್ಲಿ ನೋಡಲ್ಲಿ ಅಕ್ಕ, ಇಲ್ಲಿ ನೋಡು ಅಕ್ಕ ತೆಗಿತಿದ್ದಾಳೆ. ಹಾಯ್ ಸೂಪರ್. ದುಡ್ಡು ಇಲ್ಲಿ ನೋಡಿಲ್ಲ ಐಸ್ ಕ್ರೀಮ್. ಅವನಲ್ಲಿ ನೀರಲ್ಲಿ ಆಡಕ್ಕೆ ಹೋದ. ಯಮ್ಮಿ ನೀನು ಅಕ್ಕ ತಿನ್ನಿಸ್ತಾಳೆ. ಇರು ಜಗಳ ಮಾಡ್ಬಾರ್ದು. ಹಾಂ ಥಂಡಿ ಇದೆ, ಬೇಡ ಅಲ್ಲ, ಚೆನ್ನಾಗಿಲ್ಲ, ಥಂಡಿ ಇದೆ. ಏನಿದೆ ದುಡ್ಡು ತಣ್ಣಗಿದೆ, ಬೇಡ ಅಲ್ಲ, ಬೇಡ. ಸರಿ ವ್ಲಾಗ್ ಮುಗಿಸೋಣ. ಟಾಟಾ ಬಾಯ್ ಹೇಳ್ಬಿಡಿ. ದುಡ್ಡು ಬಾಯ್ ಹೇಳು. ಇಲ್ಲಿ ಹೇಳು ಬಾಯ್. ಹ್ಞೂ